ಅಲ್ಲ ಏನ್ ಕಂಪ್ಲೇಂಟ್ ಏನಿತ್ತು, ಟೈಮ್ ಕೊಡಲ್ಲ, ಚೆನ್ನಾಗಿ ಇದು ಮಾಡಲ್ಲ ಅಂತ ಟೈಮ್ ಇತ್ತು. ಕೊಡಲ್ಲ, ಹಾ, ಇವಾಗ ಯಾವಾಗ್ಲೂ ನನ್ನ ಡ್ಯೂಟಿ, ಹೆಂಡತಿ ಆಟೋ ಡ್ರೈವರು ಅಂತ ಯಾವಾಗೂ ಹೇಳ್ಕೊಡು. ಆಫೀಸು ಫ್ರೆಂಡ್ಸು ಅದು ಇದು ಅಂತಾನೆ ಕಾಲ ಕಳಿತೀರಾ, ಆ ತರ ಮನೆಗೆ ಇರಲ್ಲ, ಎಲ್ಲೂ ಕರೆದು ಬರಲ್ಲ, ಫ್ಯಾಮಿಲಿ ಫಂಕ್ಷನ್ಸ್ ಇದ್ರೆ ಫಂಕ್ಷನ್ಸ್ ಅಟೆಂಡ್ ಆಗಲ್ಲ, ಇದೆಲ್ಲ ಏನೂ ಇಲ್ಲ. ಕಂಪ್ಲೇಂಟ್ಸ್ ಇತ್ತು. ಈ ಕಂಪ್ಲೇಂಟ್ ಏನು ಇಲ್ವಾ? ಇವಾಗೇನು ಇಲ್ಲ. ಈಗ ಗಂಡಂಗೆ ಆಮೇಲೆ ಅವ್ರ ತಲೆಯಲ್ಲಿ ಓಡ್ತಿರುತ್ತಲ್ವ ಸರ್, ಇವಾಗ ಸಹಜವಾಗಿ ಗಂಡಸರಿಗೆ ಓಡೋದೇ ಅಲ್ವಾ ದಾನ್. ಏನಾದ್ರೂ ಅವ್ರಿಗೆ ಜಾಸ್ತಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಒಂಥರ ಅನುಮಾನ ಬರೋ ತರ, ಆ ಅದೆಲ್ಲ ತರ. ಬಂತ. ಹಾ, ಅದೆಲ್ಲ ಲೈಫಲ್ಲಿ ಬಂದಿದೆ. ಅದೆಲ್ಲ ಬಂದು ಬೇಡ ಅನ್ನೋ ತರ ನಾವು ಡಿವೈಡ್ ಆಗಿದ್ವಿ. ಇವಾಗ ರಿಟರ್ನ್ ಮತ್ತೆ ಬಂದ್ಮೇಲೆ ನಮ್ಮ ಜೀವನದಲ್ಲಿ ತುಂಬಾನೇ ಖುಷಿಯಾಗಿದ್ದೀವಿ ಸರ್, ಈಗ ನಂಗೆ ಹೇಳಮ್ಮ, ನೆಮ್ಮದಿಯಾಗಿದ್ದೀವಿ. ನೀವು ಹೇಳಿ ನಂಗೆ. ಈಗ ಒಬ್ಬ ಗಂಡ ನನ್ನ ಹೆಂಡತಿ ಐ ಟಿ ಕಂಪ್ನಿ ಕೆಲಸ ಮಾಡ್ತಾಳೆ ಅನ್ನೋದಕ್ಕೂ ನನ್ನ ಹೆಂಡತಿ ಆಟೋ ಡ್ರೈವರ್ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಹೆಮ್ಮೆಯಿಂದ ಹೇಳ್ಕೊಂತಾರೆ ಸರ್ ಇವಾಗ ನನ್ನ ಹೆಂಡತಿ ಆಟೋ ಡ್ರೈವರ್ ಅಂತ, ಯಾಕಂದ್ರೆ ಅವರು ಡ್ರೈವರೇ. ಓ ಹಂಗೆ. ಹಾ, ಕ್ಯಾಬ್ ಡ್ರೈವರೇ ಅವರನ್ನು. ಓ ಹೌದಾ. ಹಾ, ಸೊ ಈಗ ಗಂಡ ಕ್ಯಾಬ್ ಡ್ರೈವರು, ಹೆಂಡತಿ ಆಟೋ ಡ್ರೈವರ್. ಆಟೋ ಡ್ರೈವರ್. ಇದು ಜೋಡಿ ಈಗ ಚೆನ್ನಾಗಿದೆ. ಸೊ ಇಬ್ರು ನಿಮ್ ಟೈಮ್ ನೀವು ಬಾಸ್ಗಳು. ಹಾ, ನಾವು ಬಾಸ್. ನಾನು ಮಾರ್ನಿಂಗ್ 3 o'clock ಹೋದ್ರೆ ಅವರು ಮಾರ್ನಿಂಗ್ ಮಕ್ಳಿಗೆ ಬ್ರೇಕ್ಫಾಸ್ಟು ಅವ್ರಿಗೆ ರೆಡಿ ಮಾಡಿ ಸ್ಕೂಲಿಗೆ ಬಿಟ್ಟು ಹೋಗ್ತಾರೆ. ಮಾರ್ನಿಂಗ್ 8 o'clock ಸ್ಕೂಲಿಗೆ ಬಿಟ್ಟರೆ ಮಕ್ಕಳನ್ನ ಈವ್ನಿಂಗ್ 8 o'clock ಮತ್ತೆ ಕರ್ಕೊಂಬರೋದು. ಟ್ಯೂಷನ್, ಡೇ ಕೇರ್ ಎಲ್ಲ ಸ್ಕೂಲಲ್ಲೇ ಇರುತ್ತೆ. ಓ ಹಂಗೆ. ಹಾ, ಮತ್ತೆ ನಾನು ಹೋಗಿ ಸಂಜೆ ಪಿಕಪ್ ಮಾಡ್ತೀನಿ, ಇಲ್ಲಾಂದ್ರೆ ಮಕ್ಕಳೇ ಬರ್ತಾರೆ. ಸೊ ಕಾರು ನಿಮ್ದೆ? ಹಾ, ಕಾರು ನಮ್ದು. ಅಂದ್ರೆ ರೀಸೆಂಟ್ ಮೊದಲು ಬಾಡಿಗೆ ಕಾರ್ ಓಡಿಸ್ತಾ ಇದ್ವಿ ಸರ್ ನಾವು. ಡೈಲಿ 1500 rupees ಪೇ ಮಾಡ್ತಾ ಇದ್ರು, ಕಟ್ತಾ ಇದ್ವಿ. ಅದಾದ್ಮೇಲೆ ನನ್ಗೆ ಯೋಚನೆ ಬಂತು, ತಿಂಗಳಿಗೆ 45,000 ಅವ್ರಿಗೆ ಕೊಟ್ರೆ ನಮಗೇನು ಉಳಿಯುತ್ತೆ. ಅದಕ್ಕೆ ನಮ್ಮ ಅತ್ತೆಗೆ ಹೇಳಿದೆ, ಬೇರೆಯವ್ರಿಗೆ ಸುಮ್ಮನೆ ಕೊಡೋದಕ್ಕಿಂತ ನಮ್ದೇ ಇದ್ರೆ ಏನಾದ್ರು 30,000 40,000 ಲೋನ್ ಕಟ್ಕೊಂಡ್ರೆ ಕಾರ್ ನಮ್ದೇ ಆಗುತ್ತೆ, 2-3 ವರ್ಷ ಹೋದ್ರೆ ಕಾರ್ ನಮ್ದೇ ಆಗುತ್ತಲ್ಲ ಅಂತ. ಆಮೇಲೆ ಚೀಟಿ ಹಾಕಿದ್ರು ನಮ್ಮ ಅತ್ತೆ ಮತ್ತೆ ನಮ್ಮನೆ ಇಬ್ರು ಸೇರ್ಕೊಂಡು. ಆ ಚೀಟಿನಲ್ಲಿ ಸ್ವಲ್ಪ ಹೋಗ್ಬಾರ್ದು. ಮಿಡ್ಲ್ ಕ್ಲಾಸ್ ಅವ್ರಿಗೆ ಇರೋದೇ ಚೀಟಿ ಮಾ. ಹಾ, ಚೀಟಿ ಅಮೌಂಟ್ ಸ್ವಲ್ಪ ಬಂತು. ನಮಗಾದ್ರೂ ಅಷ್ಟೇ. ಯಾರು? ಹೌದು, ನಾನು ಸ್ವಲ್ಪ ಫ್ರೆಂಡ್ಸ್ ಹತ್ರ ಎಲ್ಲ ಸ್ವಲ್ಪ ಸಾಲ ತಗೊಂಡು ಸ್ವಂತವಾಗಿ ಇವಾಗ ಕಾರ್ ಹಾಕೊಂಡು ಆಯ್ತು ಸರ್, ಒಂದು 8 months ಆಯ್ತು ಇವಾಗ. ಓಕೆ. ಕಾರ್ ತಗೊಂಡ್ವಿ, ಮತ್ತೆ ಇವಾಗ ಕಾರಲ್ಲೇ ಓಡಿಸ್ತಾರೆ. ನಮ್ದೇ ಕಾರ್ ಇದೆ ಈಗ ಸರ್. ನಿಮ್ಮ ಮನೇಲಿ ಏನೇನಿದೆ? ಕಾರ್ ಇದೆ, ಆಟೋ ಇದೆ ಸರ್. ಇದು ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಹೆಂಗೆ? ಸ್ವಿಗ್ಗಿ ಟೂ ವೀಲರ್ ಬೇಡ ಅದಕ್ಕೆ? 2 wheeler ಅವಾಗ ಮಾಡ್ತಿದ್ದೆ, ಇವಾಗ ಅದ್ ಮಾಡಲ್ವಲ್ಲ. ಟೂ ವೀಲರ್ ಆಟೋನೇ ಇದಲ್ಲ. ಹಾ, ಅವಾಗ 2 wheeler ಇತ್ತು, ಕೊಟ್ಬಿಟ್ರೆ ಆಮೇಲೆ? ಕೊಟ್ಬಿಟ್ವಿ. ಸುಮ್ಮನೆ ವೇಸ್ಟ್ ಅಲ್ವಾ ಸರ್, ಆಟೋ ಇದೆ, ಕಾರ್. ಯಾವುದು? ಅವಾಗ ಇದು ಆಕ್ಸಿಸ್ 25 125. ಒಳ್ಳೆ ಗಾಡಿನೇ. ಹಾ, ಓಕೆ. ಆಮೇಲೆ ಕೊಟ್ಬಿಟ್ಟೆ ಅದನ್ನ. ಅದ್ರಲ್ಲಿ ಅದು ಸೆಕೆಂಡ್ಸ್ ಅಲ್ಲೇ ತಗೊಂಡಿದ್ದು. ಅವಾಗ ಇದ್ರಲ್ಲಿ ರಾಮಾಯಣದಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಸೆಕೆಂಡ್ಸ್ ಅಲ್ಲೇ ತಗೊಂಡಿದ್ದು. ಅವಾಗ ಇದು ಬರ್ತಿತ್ತಲ್ಲ ಸರ್, ಯಾವುದು ಓಯೋ ಗಾಡಿ ಬರ್ತಿತ್ತಲ್ವಾ, ಅದರಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ಅದರಲ್ಲಿ ಬಂದಿರೋ ಒಂದು 2 ವಾರದ್ದು ಅಮೌಂಟ್ ನ ಸೇವ್ ಮಾಡಿ ಇಟ್ಕೊಂಡು ಅದ್ರಲ್ಲಿ ಹೋಗಿ ಸೆಕೆಂಡ್ಸ್ ಮತ್ತಿಕೆರೆನಲ್ಲಿ ಸೆಕೆಂಡ್ಸ್ ಗಾಡಿ ಹೇಳ್ತಿದ್ರು ಜನ. ನೀವು ಹೋದಾಗ ಡೆಲಿವರಿ ಮಾಡಿದಾಗ ಏನಿತ್ತು ಕಮೆಂಟ್ಸ್ ಗಳು ಬರ್ತಿತ್ತಾ? ಕಮೆಂಟ್ಸ್ ಅವಾಗ ಅಂದ್ರೆ ರೇರ್ ಇದ್ರು ಲೇಡೀಸ್ ಸುಗ್ಗಿಗೆ ಬಂದಿದ್ದು, ತುಂಬಾ ರೇರ್ ಇದ್ರು. ಎಲ್ಲ ಅಪರೂಪಕ್ಕೆ ಹಿಂಗ್ ಸುಗ್ಗಿಯವ್ರು ಬಂದು ಹೆಣ್ಮಕ್ಳು ಬಂದು ಡೆಲಿವರಿ ಮಾಡಿದ ತಕ್ಷಣ ಏನೇನ್ ಕಮೆಂಟ್ಸ್ ಗಳು ಕೇಳಿದ್ರಿ? ಏನೇನ್ ಹೇಳ್ತಿದ್ರು, ನೀವು ಬಂದ ಅಂದ್ರೆ ನಾನು ಲೇಟ್ ನೈಟ್ ಜಾಸ್ತಿ ಮಾಡ್ತಿದ್ದೆ. ಒಂದು 11 o'clock 12 o'clock ಅವಾಗ ಇನ್ಸೆಂಟಿವ್ಸ್ ಇರ್ತಿತ್ತು. 12 o'clock ವರೆಗೂ ಮಾಡಿದ್ರೆ ಇನ್ಸೆಂಟಿವ್ ಬರ್ತಿತ್ತು. 12-10 ವರೆಗೂ ಮಾಡಿದ್ರೆ ನಮಗೆ 125 ಇನ್ಸೆಂಟಿವ್ ಕೊಡೋರು. ಆ ಇನ್ಸೆಂಟಿವ್ ನಮಗೆ ಮುಖ್ಯ. ಆ 125 ಫ್ರೀ ಆಗಿ ಬರುತ್ತಲ್ವಾ, ಅಷ್ಟೊತ್ತವರೆಗೂ ವರ್ಕ್ ಮಾಡಿದ್ರೆ. ಮಧ್ಯರಾತ್ರಿ ಒಂದು ಹೆಣ್ಣು ಮಗಳು 2 wheeler ನಲ್ಲಿ ಸ್ವಿಗ್ಗಿ ಝೊಮ್ಯಾಟೊನಲ್ಲಿ ಡೆಲಿವರಿ ಗರ್ಲ್ ಇವರು ವರ್ಕ್ ಮಾಡಿದೀನಿ ಸರ್. ಭಲೇ ಧೈರ್ಯಗಿತ್ತಿ ನೀವು ಹಂಗಾರೆ. ಅದು ಧೈರ್ಯ ಅಪ್ಪ ಕೊಟ್ಟಿದ್ದು ಅಂತ ಹೇಳ್ಬೋದು ಸರ್. ನಮ್ಮಪ್ಪ ನಮ್ಮನ್ನ ಹೆಣ್ಮಕ್ಳು ತರ ಬೆಳೆಸ್ಲಿಲ್ಲ, ಗಂಡ್ಮಕ್ಳು ತರನೇ ಬೆಳೆಸಿದ್ರು. ಏನೇನು ಎಕ್ಸ್ಪೀರಿಯನ್ಸ್ ಆಯಿತು ಸ್ವಿಗ್ಗಿ ಝೊಮ್ಯಾಟೊಲಿ? ಮಿಡ್ ನೈಟ್ ಡೆಲಿವರಿಯಲ್ಲಿ ಕಸ್ಟಮರ್ ಕಡೆಯಿಂದ ಏನೂ ಆಗ್ತಿರ್ಲಿಲ್ಲ. ಹೋಟೆಲ್ ರೆಸ್ಟೋರೆಂಟ್ಸಲ್ಲೂ ಏನು ಅಂದರೆ ರೆಸ್ಟೋರೆಂಟ್ಸ್ಗೆ ಬಂದಾಗ ಒಂದೊಂದು ಕ್ಲಬ್ಸು ಆ ಥರದ್ದು ಪಿಕಪ್ ಬಂದುಬಿಡ್ತಿತ್ತು. ಆ ಟೈಮಲ್ಲಿ ಇಷ್ಟೊತ್ತಲ್ಲಿ ಒಳಗಡೆ ಹೋದರೆ ಹೆಂಗೋ ಏನೋ ಅನ್ನೋ ಒಂಥರ ಫೀಲ್ ಆಗ್ತಿತ್ತು. ಆಮೇಲೆ 1-2-3 ಸಾರಿ ಹೋದಾಗ ಭಯ ಅನ್ಸೋದು, ಯಪ್ಪ ಹೆಂಗೆ ಮಾಡೋದು ಇವಾಗ, ಅಷ್ಟೊಂದು ಜನ ಇರ್ತಾರೆ, ನಾನು ಒಳಗಡೆ ಹೋಗಿ ಕೇಳಿದ್ರೆ ಏನು ಅನ್ಕೊಂತಾರೆ. ಅಲ್ಲೆಲ್ಲ ಡ್ರಿಂಕ್ಸ್ ಮಾಡ್ಕೊಂಡವ್ರೆ ತುಂಬ ಜನ ಇರ್ತಾರೆ, ಹೇಗೆ ಹೋಗೋದು ಒಳಗಡೆ ಅನ್ನೋ ಥರ ಅಂತ ಒಂದು ಫೀಲ್ ಆಗ್ತಿತ್ತು. ಆಮೇಲೆ 2-3 ಸಾರಿ ಹೋದೆ, ಹೋಗಿ ಕಾಮನ್ ಆಯಿತು, ಇದೇ ಲೈಫು, ಇಷ್ಟೇ ಜೀವನ, ಹೋಗೋದು ಅಷ್ಟೇ ಅಂತ. ಆವಾಗ ಧೈರ್ಯ ಮಾಡಿದೆ ಸರ್. ನೈಟ್ ನನ್ನ ನೈಟ್ ಡ್ಯೂಟಿ ಜಾಸ್ತಿ ಮಾಡಿದ್ದೆ ಸ್ವಿಗ್ಗಿ ಝೊಮ್ಯಾಟೊದಿಂದ. ಇವಾಗಲೂ ಅಭ್ಯಾಸ ಆಗ್ಬಿಟ್ಟಿದೆ ಸರ್, ಇವಾಗಲೂ ಮಾಡ್ತೀನಿ 3-4 ಹೇಳಕ್ಕೆ. ಮಕ್ಕಳಿಲ್ಲ ಅಂದರೆ ನಾವು ಜಾಸ್ತಿ ನೈಟೇ ಮಾಡೋದು ಡ್ಯೂಟಿ, ಆಟೋ ಓಡಿಸೋದು. ಮಕ್ಕಳು ಮನೇಲಿಲ್ಲ ಅಂದರೆ ಮಕ್ಕಳು ಮನೇಲಿದ್ರೆ ಬಂದ್ಬಿಡ್ತೀವಿ. ಯಾರಾದರೂ ಒಬ್ರು ಮನೇಲಿ ಇರಬೇಕು, ಮಕ್ಕಳು ಮನೇಲಿದ್ರೆ. ಮಕ್ಕಳು ಮನೇಲಿಲ್ಲ, ಅವ್ರ ಊರಿಗೆ ಹೋಗಿದ್ದಾರೆ ಅಂತಂದ್ರೆ ಇಲ್ಲ ಸರ್, ಏನಕ್ಕೆ ಭಯ? ಖಾಲಿ ರಸ್ತೆ, ಗೌ ಅಂತಿರುತ್ತೆ, ಎಲ್ಲೋ ಡೆಲಿವರಿ, ಎಲ್ಲೋ ತಗೊಂಡೋಗಿ ಕೊಡ್ಬೇಕು, ಎಲ್ಲ ಜನನಿ ಬಿಡ ಪ್ರದೇಶ. ಭಯ ಅಂತಂದ್ರೆ ಅನ್ಸೋದು, ಈ
ಗಲ್ಲಿಗಳು ಬರುತ್ತಲ್ಲ, ಸ್ಲಮ್ ಏರಿಯಾಸ್ ಬರುತ್ತಲ್ಲ, ಅಲ್ಲಿಗೆ ಡೆಲಿವರಿ ಕೊಟ್ಟಕ್ಕೆ ಒಂಥರ ಭಯ ಅನ್ಸೋದು. ಇದು ಫೇಕ್ ಡೆಲಿವರಿನಾ ಇಲ್ಲ ಟ್ರೂ ಡೆಲಿವರಿನಾ? ಆ ಥರನೂ ಇರುತ್ತೆ. ಹಾ, ತುಂಬಾ ಫೇಕ್ ಡೆಲಿವರಿ, ನೈಟ್ ಅಲ್ಲಿ ತುಂಬಾ ಫೇಕ್ ಡೆಲಿವರೀಸ್ ಕೊಡ್ತಿದ್ರು. ಅಂದ್ರೆ ಆರ್ಡರ್ intention ಬೇರೆ. ತಗೋಬಿಡ್ತಿದ್ರು. ಹಾ, ಅಂದ್ರೆ ಇಂಟೆನ್ಷನ್ ಅನ್ನೋದಕ್ಕಿಂತ ಈ ರಾಬರಿ ಮಾಡೋರು ಇರ್ತಾರಲ್ವಾ, ಹೌದು. ಆ ಅನುಭವ ನನಗಾಗಿದೆ ಸರ್. ರಾಬರಿ ಆಗಿದೆ ಒಂದ್ಸಾರಿ. ಮಿಡ್ ನೈಟ್. ಹಾ, ಮಿಡ್ ನೈಟ್ ಅಲ್ಲಿ ಡ್ಯೂಟಿಗೆ ಹೋದಾಗ ರಾಬರಿ ಆಗಿದೆ. ಎಲ್ಲಿ? ಇದೆ ಶೆಟ್ಟಿಹಳ್ಳಿ ರೋಡ್ ಇದೆ, ನೀವು ಗೊತ್ತಿಲ್ಲ, ಜಾಲಹಳ್ಳಿಯಿಂದ ಒಳಗಡೆ ಹೋಗ್ತೀವಲ್ಲ, ಇದು ಚೌಡೇಶ್ವರಿ ಕಡೆ ಹೋಗ್ತೀವಲ್ವಾ, ಅಲ್ಲಿ ಆ ರೋಡಲ್ಲಿ ಒಂದ್ಸರಿ ನನಗಾಗಿದೆ. ಮಿಡ್ ನೈಟ್ ಅದೇ 11:30 ಹಾ, ನಿಲ್ಸ್ಬಿಟ್ಟು ಕ್ಯಾಶ್ ಕೇಳಿದ್ರು. ಕ್ಯಾಶ್ ನಂತರ ಏನೂ ಇರಲಿಲ್ಲ, ಯಾಕಂದ್ರೆ ನಮಗೆ ಎಲ್ಲ ಬರ್ತಿದ್ದು ವೀಕ್ಲಿ ಒನ್ಸ್ ಪೇಮೆಂಟ್. QR ಕೋಡ್ ಕೊಡ್ತೀವಿ. ವೀಕ್ಲಿ ಒನ್ ಪೇಮೆಂಟ್, ಮತ್ತೆ ಆನ್ಲೈನ್ಸ್ ಜಾಸ್ತಿ ಬರ್ತಿತ್ತು, ಕ್ಯಾಶ್ ರೇರ್ ಆಗಿ ಬರ್ತಿತ್ತು. ಕ್ಯಾಶ್ ಬರ್ತಿರ್ಲಿಲ್ಲ. ಚಾಕು ತೋರಿಸಿ ಮೊಬೈಲ್ ಕಿತ್ಕೊಂಡು ಹೋದ್ರು. ಗಾಡಿ ಕಿತ್ಕೊಳ್ಳೋಕೆ ನಂದು ಲೂಲು ಗಾಡಿ ಅದು ತಗೊಂಡು ಏನ್ ಮಾಡ್ತಾರೆ ಅವರು, ಸ್ಟಾರ್ಟಿಂಗ್ ಅಂದ್ರೆ ಸ್ವಿಗ್ಗಿ ಝೊಮ್ಯಾಟೋಗೆ ಬಂದು ಸ್ಟಾರ್ಟಿಂಗ್ ಮೊಬೈಲ್ ಹೋಯ್ತು. ಸೀದಾ ಲೂಲು ಗಾಡಿ ತಗೊಂಡೆ, ಮತ್ತೆ ಮನೆಗೆ ಹೋದೆ, ರೂಮ್ಗೆ ಹೋದೆ. ಇಲ್ಲ ಆ ಥರ ಏನು ಮಾಡಲಿಲ್ಲ, ಯಾಕಂದ್ರೆ ಹಿಂದ್ಗಡೆ ಗಾಡಿಗಳು ಬಂತು. ಅದೇ ಟೈಮಲ್ಲಿ ಹಿಂದ್ಗಡೆಯಿಂದ ಗಾಡಿಗಳು ಬಂದ್ವು. ಇವರು ಮೊಬೈಲ್ ಫಸ್ಟ್ ಕಿತ್ತಿಟ್ಕೊಬಿಟ್ಟಿದ್ರು. ಗಾಡಿ ನಿಲ್ಸಿದ ತಕ್ಷಣ ಮೊಬೈಲ್ ಕಿತ್ಕೊಬಿಟ್ರು. ಅಮೌಂಟ್ ತೋರಿಸಿ ಅಮೌಂಟ್ ಕೊಡಿ ಅಂತ ಗಾಡಿ ಡಿಕ್ಕಿ ಎಲ್ಲ ಚೆಕ್ ಮಾಡಿಸಿದ್ರು, ಇಟ್ಕೊಂಡಿದ್ದಾರೆ ಏನಾದ್ರು ಅಂತ ಹೇಳ್ಬಿಟ್ಟು. ಪಾರ್ಸಲ್ನೆಲ್ಲ ಕಿತ್ಕೊಂಡ್ರು. ನಾನಲ್ಲಿ ಪಾರ್ಸಲ್, ಆಮೇಲೆ ಅದು ಸ್ವಿಗ್ಗಿ ಕಂಪ್ಲೇಂಟ್ ಆಗಿತ್ತು. ನಾನು ಮತ್ತೆ ನನ್ನ ಫ್ರೆಂಡ್ ಮೊಬೈಲಲ್ಲಿ ತಗೊಂಡು ಅವ್ರ ಹತ್ರ ಇಸ್ಕೊಂಡು ಅವರಿಗೆ ಕೀಪ್ಯಾಡ್ ಮೊಬೈಲ್ ಕೊಡಿಸಿ, ನಾನು ಮೊಬೈಲ್ ತಗೊಳ್ಳೋವರೆಗೂ ನೀನು ಇದನ್ನ ಇಟ್ಕೊ ಅಂತ ಕೊಡಿಸಿ ಎಲ್ಲ ಮಾಡಿದ್ದೀವಿ ಸರ್. ಕಸ್ಟಮರ್ ಏನು ಪ್ರಾಬ್ಲಮ್ ಆಗಿಲ್ಲ? ಇಲ್ಲ, ಆಮೇಲೆ ಕಸ್ಟಮರ್ಗೆ ಇದು ಸ್ವಿಗ್ಗಿ ಆಫೀಸಲ್ಲಿ ಹೋಗಿ ಈ ತರ ಎಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲ, ಆ ತರದ್ದೇನು ಪ್ರಾಬ್ಲಮ್ಸ್ ಆಗಿಲ್ಲ ಸರ್. ತುಂಬಾ ಸಪೋರ್ಟ್ ಮಾಡ್ತಿದ್ರು ಕಸ್ಟಮರ್. ಈ ಆಟೋ ಓಡಿಸೋಕೆ ಶುರು ಮಾಡಿದ್ಮೇಲೆ, ಆಟೋ ಓಡಿಸೋಕೆ ಬಂದ್ಮೇಲೂ ಸರ್ ಅದನ್ನ ಆ ಥರ ನನ್ಗೆ ಯಾವತ್ತೂ ಈ ಥರ ಇದು ಫೀಲ್ ಆಗಿಲ್ಲ. ನಾವ್ ಯಾವಾಗ್ಲೂ ಅನ್ಕೊಳ್ಳೋದು ಗೊತ್ತಾ, ಈ ಆಟೋದವ್ರು ಸರಿ ಇಲ್ಲ ಅಂತ ಜನಗಳು ಸರಿ ಇಲ್ಲ ಅಂತ ಆಟೋದವ್ರು. ಇಲ್ಲ, ಕೆಲವೊಬ್ರು ಅಂತಿದ್ರು ನೈಟ್ ಡ್ಯೂಟಿ ಮಾಡ್ತೀಯಾ, ಬೇರೆ ಕಡೆಯಿಂದ ಬಂದಿರೋರೆಲ್ಲ ಇರ್ತಾರೆ, ಹಿಂದಿ ಹುಡುಗರೆಲ್ಲ ವರ್ಕ್ ಮಾಡ್ಕೊಂಡು ಗಾರೆ ಕೆಲಸ ಮಾಡೋರೆಲ್ಲ ಬರ್ತಾರಲ್ವಾ, ಅವ್ರದ್ದೆಲ್ಲ ಇರುತ್ತೆ, ಪಿಕಪ್ ಮಾಡಬೇಡ. ನಾನು ನೈಟಲ್ಲಿ ವರ್ಕ್ ಮಾಡಿದ್ರೆ ಸರ್ ಬೇರೆ ಜಾಸ್ತಿ ದೂರದ ಏರಿಯಾಗಳಿಗೆ ಹೋಗಲ್ಲ. ನಾನು ಅಂದ್ರೆ ನಾನು ನೈಟಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಕೈ ಅಡ್ಡ ಹಾಕಿ ಕೇಳ್ತಾರಲ್ವಾ, ಅದ್ ಯಾವ ಬಾಡಿಗೆನೂ ನಾನು ಹೋಗಲ್ಲ. ಯಾಕಂದ್ರೆ ಅವ್ರು ಹೇಗಿರ್ತಾರೆ, ಅಟ್ಲೀಸ್ಟ್ ಆನ್ಲೈನ್ ಅಲ್ಲಿ ತಗೊಂಡ್ರೆ ನಮಗೆ ಅಲ್ಲಿ ಡೀಟೇಲ್ಸ್ ಬರುತ್ತೆ, ಕಸ್ಟಮರ್ ಯಾರು ಎಲ್ಲಿಗೆ ಹೋಗ್ತಾರೆ, ಟ್ರ್ಯಾಕಿಂಗ್ ಇರುತ್ತೆ. ನಮ್ದು ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅಲ್ಲಿ SOS ಇರುತ್ತೆ, ನಾವು ಒಂದ್ ಬಟನ್ ಪ್ರೆಸ್ ಮಾಡಿದ್ರೆ ನಮ್ಗೆ ಲೈವ್ ಟ್ರ್ಯಾಕ್ ಇದಾಗುತ್ತೆ, ಮಾಡ್ತಾರೆ. ಬಟ್ ನಾವು ಓನಾಗಿ ಕರ್ಕೊಂಡು ಹೋದ್ರೆ ನಮ್ಗೆ ಯಾರು ನೋಡ್ತಾರೆ ಅಲ್ಲಿ? ನೈಟ್ ಅಲ್ಲಿ ಡ್ಯೂಟಿ ಮಾಡಿದ್ರೆ ಅದೊಂದು ನಾನು ಇದು ಮಾಡ್ಕೊಳ್ತೀನಿ ಸರ್. ಯಾರೇ ಬಂದು ಪರ್ಸನಲ್ ಆಗಿ ಯಾರೇ ಬಾಡಿಗೆ ಕೇಳಿದ್ರು ನಾನು ಹೋಗಲ್ಲ. ಬಟ್ ಆತರ ಸೆನ್ಸ್ ಆಗುತ್ತೆ ನಿಮಗೆ, ಇವರು ಇದಕ್ಕೆ ನಿಲ್ಲಿಸ್ತಾ ಇದ್ದಾರೆ, ಆ ಥರದ್ದೆಲ್ಲ ನಿಲ್ಲಿಸ್ತಾ ಇದ್ದಾರೆ ಅನ್ನೋದಕ್ಕಿಂತ ನಮ್ದು ಮುನ್ನೆಚ್ಚರಿಕೆ ನಮಗೆ ಇರ್ಬೇಕಲ್ವಾ ಸರ್. ನಾವು ಫಸ್ಟ್ ಸೇಫ್ ಆಗಿದ್ರೆ ತಾನೇ ನಾನು ಮುಂದಿನ ಬದುಕಾಗೋದು. ಅದಕ್ಕೆ ಆ ಥರ ವರ್ಕ್ ಆಗ್ತಿದ್ಯಾ, ವರ್ಕೌಟ್ ಆಗ್ತಿದ್ಯಾ ಡ್ರೈವರ್ಸ್ಗಳಿಗೆ? ವರ್ಕೌಟ್ ನಮ್ ಕತೆ ಕೇಳ್ಬೇಡಿ ಸಾರ್, ನಾವ್ ಎಷ್ಟು ಒದ್ದಾಡ್ತಿದ್ವಿ. ಅದೇ ಸರ್, ಏನ್ ಗೊತ್ತಾ, ನಾನು ಗೌರ್ಮೆಂಟ್ ಸರಿ ಇಲ್ಲ ಸಾರ್ ಅಂತಾರೆ ತುಂಬಾ ಜನ. ಸರ್, ಗೌರ್ಮೆಂಟ್ ಸರಿ ಇರಲ್ಲ ಅನ್ನೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿದೀವ ಅನ್ನೋದು ನಾವು ನೋಡ್ಕೋಬೇಕಲ್ವಾ ಸರ್. ನಾವು ಹೇಗ್ ಮಾಡ್ತೀವಿ ಅನ್ನೋದನ್ನ ನಾವು ನೋಡ್ಕೋಬೇಕು. ಇವಾಗ ನಾವು ನನ್ನ ಮಾತನ್ನ ಕೇಳ್ಕೊಂಡು ನನ್ನ ಅಣ್ಣ ತಮ್ಮದಿರು ತುಂಬಾ ರೇಗ್ಬೋದು ನನ್ನ ಮೇಲೆ, ಪರವಾಗಿಲ್ಲ, ಅರೆ ಇರೋ ಟ್ರೂ ಹೇಳ್ತೀವಲ್ವಾ ನಾವು. ಸಿಗ್ತೀರಾ ನೀವು ಅವ್ರಿಗೆಲ್ಲ? ಬಿಕಾಸ್ ನಿಮ್ದು ಎರಡು ಅಸೋಸಿಯೇಷನ್ ಇದೆಯಲ್ಲ. ಅಸೋಸಿಯೇಷನ್, ನಾನು ಅಸೋಸಿಯೇಷನ್ ಇದ್ದೆ, ಬಟ್ ಇವಾಗ ಯಾವ ಅಸೋಸಿಯೇಷನ್? ಮಹಿಳೆ ಬೇರೆ, ಜೆಂಟ್ಸ್ ಬೇರೆ, ಪುರುಷ ಬೇರೆ ಇಲ್ಲ, ಎಲ್ಲ ಒಂದೇ ತಾನೇ ನೀವು? ಓಕೆ. ಬಟ್ ಒಟ್ಟಿಗೆ ಇದ್ವಿ. ಬಟ್ ಇವಾಗ ಎಷ್ಟು ವರ್ಷದಿಂದ ಇದೀರಿ ಈಗ ಆಟೋ ಓಡಿಸ್ತೀರಾ? 4-5 ವರ್ಷ ಆಯ್ತು. 4-5 ಅಂದ್ರೆ ನೀವು ಎಲ್ಲರಿಗೂ ಗೊತ್ತಿರ್ತೀರಿ ಈಗ? ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು ಅಲ್ವಾ? ಬಟ್ ಅವರೆಲ್ಲ ನಮ್ ಕಷ್ಟ, ನಮ್ಗೆ ಇಷ್ಟಂಗ ಆಗ್ತಿದೆ, ಒದ್ದಾಡ್ತಿದೀವಿ. ನಾನು ಫೈಟ್ ಮಾಡಿದೀನಿ, ಇಲ್ಲ ಅಂತ ಹೇಳಲ್ಲ. ರ್ಯಾಪಿಡೋಗೆಲ್ಲ ನಾನು ಫೈಟ್ ಮಾಡಿದೀನಿ, ಹೋಗಿದ್ದೀನಿ. ಆ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಡ್ಯೂಟಿ ಸಿಗ್ತಿರ್ಲಿಲ್ಲ, ಅಂದ್ರೆ ಆ ಟೈಮಲ್ಲಿ ಬೇಜಾರಾಗ್ತಿತ್ತು. ಈ ತರ ರ್ಯಾಪಿಡೋ ಬೈಕ್ ಜಾಸ್ತಿ ಇರೋದ್ರಿಂದ, ಅಂದ್ರೆ ಎಲ್ರು ಹೇಳೋದನ್ನ ಕೇಳಿಸ್ಕೊಂತಿದ್ವಲ್ಲ. ಮಳೆ ಬಂದಾಗ ತುಂಬಾ ಬಾಡಿಗೆ ಸಿಕ್ತಿತ್ತು, ಮಳೆ ಬಂದಿಲ್ಲ ಅಂದ್ರೆ ಬಾಡಿಗೆಗಳೇ ಸಿಕ್ತಿರ್ಲಿಲ್ಲ, ಎಲ್ಲ 2 ವೀಲರ್ ಅಲ್ಲಿ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು ಅವಾಗೆಲ್ಲ ಒಂಥರ ಅನ್ಸ್ತಿತ್ತು. ಆಮೇಲೆ ಅನ್ಸ್ತು ನಮ್ಗೆ, ನಾವು ಸಿಕ್ಕಿರೋ ಬಾಡಿಗೆ ತಗೊಂಡು ನಾವು ಓಡಿದ್ರೆ ನಾವು ಟಾರ್ಗೆಟ್ ರೀಚ್ ಆಗ್ಬೋದು. ಈ ಬಾಡಿಗೆ ಬೇಡ, ನಾನು ಇಲ್ಲಿ ಹೋಗಲ್ಲ, ನಾನು ಅಲ್ಲಿ ಹೋಗಲ್ಲ ಅಂತ ಕೂತ್ಕೊಂಡ್ರೆ ನಾವು ಏನು ಸಂಪಾದನೆ ಮಾಡಕ್ಕಾಗಲ್ಲ. ಸೊ 2,500 ಯಾರ್ಯಾದ್ರೂ ಸಂಪಾದನೆ ಮಾಡ್ಬೋದು ಸರ್ ಬೆಂಗಳೂರು ಸಿಟಿನಲ್ಲಿ. ನಾವು ಸಿಕ್ಕಿರೋ ಬಾಡಿಗೆ ಚಿಕ್ಕದೋ ದೊಡ್ಡದೋ ಯಾವ್ದೊಂದು 1 ಕಿಲೋಮೀಟರ್, 2 ಕಿಲೋಮೀಟರ್, 40 ಕಿಲೋಮೀಟರ್, 50 ಕಿಲೋಮೀಟರ್, ಯಾವ ಬಾಡಿಗೆ ಸಿಗುತ್ತೆ ಆ ಬಾಡಿಗೆ ತಗೊಂಡು ಹೊಡೆದ್ರೆ ಆರಾಮಾಗಿ ಮಾಡ್ಬೋದು. ಪ್ರತಿದಿನ 2,500. ಡೇನಲ್ಲಿ ಸರ್, ನಾನು ಡೇನಲ್ಲಿ ಮಾರ್ನಿಂಗ್ ಹೋಗ್ತೀನಲ್ಲ, 6 to ನೈಟ್ 7-8 o'clock ವರ್ಗು ನಾನು ಯಾರು ಎಲ್ಲಿ ಕರೆದ್ರು ಹೋಗ್ತೀನಿ.
ಎಷ್ಟು ದೂರ ಕರೆದ್ರೂ ಹೋಗ್ತೀನಿ. ಬೆಂಗಳೂರು ಯಾವ್ದು ಔಟ್ಸ್ಕರ್ಟ್ಸ್ ಯಾವ ಏರಿಯಾ ಕರೆದ್ರೂ ಹೋಗ್ತೀನಿ. ಈಗ 2:30 8 ಮೇಲೆ ನಾನು ಯಾರನ್ನು ಕೈ ಬಾಡಿಗೆ ಹತ್ಕೊಳ್ಳಲ್ಲ. 2,500 ಇಂಟು 30 ಅಂದ್ರೆ 75,000 ಆಯ್ತು. ಆಗುತ್ತೆ. ಅದರಲ್ಲಿ ನಾನು ಖರ್ಚು 75,000. ನಿಮ್ ಖರ್ಚು ಗ್ಯಾಸ್ ಒಂದು 5,000 ತಿಂಗಳಿಗೆ ಒಂದು 5-6,000 ಹಾಕೊಂತೀವಿ ಅಂದ್ರೆ ಒಂದು 6,000 ಇಟ್ಕೊಂಡ್ರೆ ಕಡಿಮೆ ಮಾಡ್ಕೊಂಡ್ರೆ 69,000 ಸಿಗುತ್ತೆ. ಅದರಲ್ಲಿ ಕಮಿಟ್ಮೆಂಟ್ಸ್, ಗಾಡಿ EMI ಇರ್ಬೋದು, ಮನೆ ಬಾಡಿಗೆ, ಕಮಿಟ್ಮೆಂಟ್ಸ್, ಮಕ್ಳು ಫೀಸ್ ಎಲ್ಲ ಹೋದ್ರೆ ಒಂದು 10,000 ಅಂತ ಉಳಿಸ್ಬೋದು. ಪ್ಯೂರ್ ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡ್ಬೇಕು. ಅದಕ್ಕೆ ಹೇಳಿದ್ದು ಪ್ಯೂರ್ ಕ್ಯಾಲ್ಕುಲೇಷನ್ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ ಹೆಂಗೆ ನೇತ್ರ ಅವ್ರು ಕೆಲಸ ಮಾಡ್ತಿದ್ದಾರೆ. ಬಿಕಾಸ್ ತುಂಬಾ ಜನ ಕಮೆಂಟ್ ಆಗ್ತಾರಲ್ಲ, ಇವರು ಸಂಪಾದನೆ ಮಾಡ್ತಾರೆ ಇವರು. ಅದೇ ಅವರು ಹೇಗ್ ಮಾಡ್ತಿದ್ರೆ ಅದು ಫೇಕ್, ನೀನ್ ಸುಮ್ನೆ ಬೊಗ್ಲೆ ಬಿಡ್ಕೊಂಡ್ ಬಂದಿದ್ಯಾ ಇಲ್ಲಿಗೆ, ಏನೋ ಒಂದು TRP ರೈಕ್ಸ್ಗೋಸ್ಕರ ಬಂದಿದ್ಯಾ ಅಂತ ಹೇಳ್ಬಿಟ್ಟು ಸುಮಾರು ಜನ ಕಮೆಂಟ್ಸ್ ಹಾಕಿದ್ದಾರೆ. ಅದೆಲ್ಲ ನಾನು ನೋಡಿದೀನಿ ಸರ್. ನಮ್ದೊಂದು ಟೀಮ್ ಇದೆ ಸರ್. ನಾವೇನ್ ಮಾಡ್ತೀವಿ ಅಂತಂದ್ರೆ ನನ್ನ ಫ್ರೆಂಡ್ ಆಟೋ ಓಡಿಸೋ ಟೀಮ್, ನಾನು ನನ್ನ ಫ್ರೆಂಡ್ ಇಬ್ರಿದೀವಿ. ಅವ್ರಿಬ್ರು ಗಂಡ ಹೆಂಡತಿ. ನೋಡಿರ್ಬೋದು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಬರುತ್ತೆ, ಲೇಡಿ ಟೈಗರ್ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ ಅಂತ. ಅವರು ಒಂದ್ ಫ್ಯಾಮಿಲಿ ತರ ಇದೆ ಅವರು. ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದೊಂದು ಚಿಕ್ಕ ಗ್ರೂಪ್ ಇದೆ, ಫ್ಯಾಮಿಲಿ ಅಂತ ಗ್ರೂಪ್. ನಾವು ನೈಟ್ ಅಲ್ಲಿ ಕೆಲಸ ಮಾಡ್ಲಿ, ಡೇ ನಲ್ಲಿ ಕೆಲಸ ಮಾಡ್ಲಿ, ನಾವು ಡ್ಯೂಟಿಗೆ ಬಂದಿದ ತಕ್ಷಣ ಡ್ಯೂಟಿ ಯಾರು ಫಸ್ಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೋ ಲೈವ್ ಲೊಕೇಶನ್ ಶೇರ್ ಮಾಡ್ಕೊಳ್ತೀವಿ. 8 hour ಲೈವ್ ಲೊಕೇಶನ್ ಇರುತ್ತೆ, ಎಲ್ಲೋದ್ರೂ ಇರುತ್ತೆ ಸರ್. ಸೊ ನೀವು ಎಲ್ಲಿದ್ದೀರಿ ಅಂತ ಇನ್ನೊಬ್ರು ನೋಡ್ಕೋಬಹುದು. ಇವಳು ಆ ಕಡೆ ಇದ್ದಾಳೆ, ಇವಳ ಹತ್ರ ಇದ್ರೆ ಸಿಗ್ಬೋದಾಗಿತ್ತು, ಊಟ ಮಾಡಬಹುದಾಗಿತ್ತು, ಆತರ ಅನ್ನೋದಕ್ಕೋಸ್ಕರ ಅಲ್ಲ, ಸೇಫ್ಟಿಗೋಸ್ಕರ. ನಾವು ನೈಟಲ್ಲಿ ಡ್ಯೂಟಿ ಮಾಡಿದ್ರು ಅಷ್ಟೇ. ಅಕ್ಕ ಈ ಏರಿಯಾದಲ್ಲಿ ಇದ್ದಾಳೆ, ನಾನು ಆ ಏರಿಯಾ ಕಡೆ ಹೊರಟೋಗೋಣ, ಇಬ್ರು ಒಟ್ಟಿಗೆ ಇಬ್ರು ಮಾಡ್ಬೋದು, ಆತರ ಮಾಡ್ಕೊಳ್ತೀವಿ ಸರ್. ಮತ್ತೆ ಇಬ್ರು ಏನ್ ಮಾಡ್ಕೊಂಡು ನಾವು 3 ಜನ ಏನ್ ಮಾಡ್ತೀವಿ ಅಂತಂದ್ರೆ ಒಂದ್ ಟಾರ್ಗೆಟ್ ಮಾಡ್ಕೊಳ್ತೀವಿ. ನನ್ ಜಾಸ್ತಿ ಆಯ್ತು, ನಿನ್ ಜಾಸ್ತಿ ಆಯ್ತು, ನಿನ್ ಜಾಸ್ತಿ ಆಯ್ತು, ನನ್ ಜಾಸ್ತಿ. ಅವಾಗ ಹೊಡೆದಾಗಿಂದ ಅವ್ರು ಹೊಡೆದಿದ್ದಾರಲ್ವಾ, ನಾವು ಹೊಡಿಬಾರ್ದ, ಅವ್ರು ಅಷ್ಟು ಟಾರ್ಗೆಟ್ ರೀಚ್ ಆಗಿದ್ದಾರೆ, ನಾನು ರೀಚ್ ಆಗ್ಬೇಕಲ್ವಾ, ನಾನು ಇನ್ನೊಂದು ಮಾಡೋಣ. ಆರೋಗ್ಯಕರವಾದಂತಹ ಬೆಳವಣಿಗೆ ಇದು. ಹೌದು. ಆತರ ಮಾಡ್ಕೊಂಡು ಹೋದಾಗ ಏನು ಅನಿಸುತ್ತೆ, ನಾವು ಸಂಪಾದನೆನೂ ಮಾಡ್ತೀವಿ, ಖುಷಿಯಾಗೂ ಇರ್ತೀವಿ ಸರ್. ಸೊ ಆಟೋ ಡ್ರೈವಿಂಗ್ ಅಲ್ಲೂ ಕೂಡ ಮನಸ್ಸು ಮಾಡಿದ್ರೆ ನಾವು ಸಂಪಾದನೆ ಮಾಡ್ಬೋದು. ಸಣ್ಣದು ಪುಟ್ಟದಂತ ಎಲ್ಲದೂ ತಗೊಂಡು ಮಾಡಿದ್ರೆ ಸರ್ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಸೊ ದಿನ ಈ ಕಾಕಿ ಬಟ್ಟೆ, ಕಾಕಿ ಯೂನಿಫಾರ್ಮ್, ಕಾಕಿ ಯೂನಿಫಾರ್ಮ್ ಸರ್. ರೆಗ್ಯುಲರ್ ಮಂತಲ್ಲಿ ಒಂದು 4 days ರೆಗ್ಯುಲರ್ ಡ್ರೆಸ್ ಅಲ್ಲಿ ಇರ್ತೀನಿ, ಬಟ್ ಮೇಲೆ ಕಾಕಿ ಡ್ರೆಸ್ ಇರುತ್ತೆ. ಅದು ಬಿಟ್ರೆ ರೆಗ್ಯುಲರ್ ಆಗಿ ಇದೇ ಡ್ರೆಸ್ ಅಲ್ಲಿ. ಇವಾಗ ಗಂಡಂಗೆ ಟೈಮ್ ಕೊಡ್ತೀರಾ? ಹೌದು ಸರ್, ಗಂಡಂಗೆ ಟೈಮ್ ಕೊಡ್ತೀನಿ, ಮಕ್ಳಿಗೆ ಟೈಮ್ ಕೊಡ್ತೀನಿ, ಆರಾಮಾಗಿ ಟ್ರಿಪ್ ಎಲ್ಲ ಹೋಗಿ ಬಂದ್ವಿ ಚೆನ್ನಾಗಿರ್ತೀವಿ ಸರ್. ಇವಾಗ ಬೇಡಪ್ಪ ಸಾಕು IT ಜಾಬ್ ಅಂತ. IT ಜೀವನ ಬಿಟ್ಟ ಮೇಲೆ ತುಂಬಾ ನೆಮ್ಮದಿಯಾಗಿದ್ದೀನಿ. IT ಜೀವನ, ಫ್ರೆಂಡ್ಸ್ ಎಲ್ಲಾರನ್ನು ಬಿಟ್ಟು ಬರೀ ಫ್ಯಾಮಿಲಿ ಅನ್ನೋ ತರ ತುಂಬಾ ಜನ ಕಣ್ಣಾಳಿಸ್ ನೋಡ್ತಿರ್ತಾರೆ. IT ಜಾಬ್ ಬಿಟ್ಟು ಆಟೋ ಓಡಿಸಿ ಯಾವತ್ತೂ ಅನ್ಸಿಲ್ವಾ, ಅಂದ್ರೆ ಕೀಳರಿಮೆ ಬಂದಿಲ್ವಾ? ನಾವು ಮಾಡೋ ಜಾಬ್ಗೆ ಫಸ್ಟ್ ನಾವು ರೆಸ್ಪೆಕ್ಟ್ ಕೊಟ್ರೆ ನಮ್ಮ ಜೀವನ ತುಂಬಾ ಉತ್ತಮವಾಗಿರುತ್ತೆ ಸರ್. ಒಳ್ಳೆ ಮಾತಿದು. ಅದು ಚಿಕ್ಕ ಜಾಬ್ ಆಗಿರ್ಬೋದು, ಇವಾಗ ಗಾರೆ ಕೆಲಸ ಮಾಡೋರು ಕೂಡ ಅವ್ರ ಜಾಬ್ನ ಅವ್ರ ರೆಸ್ಪೆಕ್ಟ್ ಮಾಡ್ತಾರೆ. ಅಂದ್ರೆ ತುಂಬಾ ಜನ ಅನ್ಬಿಡ್ತಾರಲ್ಲ, ಆಟೋ ಡ್ರೈವಿಂಗ್ ಅನ್ಬಿಡ್ತಾರೆ. ಅಲ್ಲ, ಅದು ಒಂದು ಒಳ್ಳೆ ಕಾಯಕ. ಹೌದು, ಅದು ಒಂದು ಒಳ್ಳೆ ನಿಷ್ಠಾವಂತರು ಕೆಲಸ ಮಾಡ್ತಿದ್ದಾರೆ. ಅವ್ರವ್ರ ಬದುಕು ಅವ್ರವ್ರಿಗೆ. ವೆರಿ ಟ್ರೂ, ಐ ಅಗ್ರಿ ಮಾ. ಇವಾಗ ನಾವು ನಮ್ಮಲ್ಲಿ ಕಸ ಎತ್ತೋರು ಅಂತೀವಿ ಸರ್, ಅವ್ರ ಜಾಬ್ ಅವ್ರಿಗೆ ಗ್ರೇಟ್ ಅಲ್ವಾ? ಅದೇ ತರ ನಮಗೂ ಅಷ್ಟೇ, ನಮ್ಮ ಜಾಬ್ ನಮಗೆ ಗ್ರೇಟ್. 3 ದಿನ ಬರ್ದೇ ಹೋಗ್ಲಿ ಅವರು ಗಬ್ಬನ ಆರ್ತಿರುತ್ತೆ ಅಷ್ಟೇ. ಯಾಕಮ್ಮ, ನಮ್ಮ ಚಪ್ಪಲಿ ಕಟ್ ಆಗ್ಬಿಟ್ರೆ ನಾವು ಹೊಲ್ಕೊಳಕ್ ಸಾಧ್ಯನೇನಮ್ಮ? ಆಗಲ್ಲ, ಚಾನ್ಸೇ ಇಲ್ಲ. ಅವ್ರು ಮಾಡೋ ಕೆಲಸ ಅವ್ರ ಸ್ಕಿಲ್, ಅದು ಅವರೇ ಮಾಡಬೇಕು ಯಾವಾಗ್ಲೂ ಅಷ್ಟೇ. ಅವ್ರವ್ರ ಕೆಲಸ, ಯಾವುದೇ ಕೆಲಸ ಮಾಡ್ಲಿ, ಆ ಕೆಲಸ ಮಾಡಕ್ ಮುಂಚೆ ಆ ಜಾಗದಲ್ಲಿ ಅವ್ರ ದೇವ್ರ ಫೋಟೋ ಇಟ್ಕೊಂಡಿರ್ತಾರ, ಅವ್ರು ನಮಸ್ಕಾರ ಮಾಡ್ತಾರೆ. ಅಂದ್ರೆ ಪ್ರತಿ ಕಾಯಕವೂ ಕೂಡ ಅವ್ರ ಕೈಲಾಸನೇ. ಹೌದು, ಈ ಮನೋಭಾವ ನಿಮ್ದು ಇಷ್ಟ ಆಗತ್ತೆ ನಮಗೆ. ಬಟ್ ಇಷ್ಟು ಸ್ಟೋರಿ ಇದೆ ಅಂತ ಗೊತ್ತಿರ್ಲಿಲ್ಲ ಅಷ್ಟೇ. ಹಾರ್ಡ್ ವೇ ಬಂದಿದ್ದೀರಾ ನೀವು? ಬಂದಿದ್ದೀನಿ ಸರ್. ಇಷ್ಟು 0ಇಂದ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ತುಂಬಾನೇ ಕಷ್ಟಪಟ್ಟಿದ್ದೀನಿ. ಇವಾಗ ಯಾವುದು ರಿಸ್ಕು, ಇವಾಗ ಯಾವುದು ಟೆನ್ಷನ್ ಅಂತ ಅನ್ಸಲ್ವಾ? ಏನು ಅನ್ಸಲ್ಲ ಸರ್. ಇವಾಗ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದೀವಿ. ಕಮಿಟ್ಮೆಂಟ್ಸ್ ಪಕ್ಕದಲ್ಲಿ ಕಮಿಟ್ಮೆಂಟ್ಸ್ ಇರುತ್ತೆ. ನನ್ನ ಕಮಿಟ್ಮೆಂಟ್ಸ್ಗಿನ್ನ ಮಕ್ಳಿಗೆ ಟೈಮ್ ಕೊಡ್ತಿದ್ದೀವಿ ಅಲ್ಲ, ಫ್ಯಾಮಿಲಿ ಟೈಮ್ ಕೊಡ್ತಿದ್ದೀವಲ್ಲ, ಆ ಖುಷಿ ನನಗೆ. ಜೊತೆಗೆ ನಿಮ್ಮ ಸಂಸಾರ ಒಟ್ಟಿಗೆ ಆಗಿದೆ. ಸಂಸಾರ ಒಟ್ಟಿಗಿದೆ. ಮತ್ತೆ ಆಡ್ಕೊಳ್ಳೋರ್ ಬಾಯಿಗೆ ನಾವು ಏನೋ ಅದೇನೋ ಹೇಳ್ತಾರಲ್ಲ ಸರ್, ಆಹಾರ ಆಗ್ದಿರಾ ಚೆನ್ನಾಗಿದೀವಿ ಸರ್. ಈಗ ಸುಮ್ಮನೆ ಕೇಳ್ತೀನಿ ಇದನ್ನ, ಅದೇ ಎಂಬಸಿ, ಅದೇ ಆಕ್ಸೆಂಚರು, ಅದೇ ಅಮೆಝಾನು, ಅಲ್ಲಿಗೆ ಆರ್ಡರ್ ಬರುತ್ತಲ್ಲ, ನೀವು ಆಟೋಲ್ ಹೋಗ್ಬೇಕಾದ್ರೆ ಡ್ರಾಪ್ ಪಿಕಪ್ ಬರುತ್ತಲ್ಲ, ಹೋಗಿದ್ದೀರಾ? ಹೋಗಿದ್ದೀನಿ ಸರ್. ಫೀಲ್ ಆಗುತ್ತೆ ಅವಾಗ, ತುಂಬಾ ಫೀಲ್ ಆಗುತ್ತೆ ಸರ್. ಅಂದ್ರೆ ನನ್ನ ಜೊತೆ ಕೆಲಸ ಮಾಡ್ತಾರೆ ಯಾರಾದ್ರೂ ನೋಡಿದ್ರೆ ಹೋಗನ್ಸಿ ಹಾಯ್ ಅನ್ಕೊಂಡ್ ಬರ್ತಾರೆ. ಅವಾಗ ಏನೋ ಒಂಥರ ಅನ್ಸುತ್ತೆ, ನಾನು ಇಲ್ಲಿದ್ದಿದ್ರೆ ನನಗೆ ಹಾಯ್ ಅನ್ನೋಕೆ ಬರ್ತಿರ್ಲಿಲ್ವಲ್ಲ.
ಅದಾಗಿದೆಯಾ? ಸುಮಾರು ಸರಿ ಆಗಿದೆ ಸರ್ ಅದು. ನಿಮ್ಮ ಆಟೋಗೆ ಬಂದಿದಾರ ನಿಮ್ಗೆ ಗೊತ್ತಿರೋರು? ನನ್ನ ಜೊತೆಲಿ ವರ್ಕ್ ಮಾಡ್ದವ್ರು ಯಾರು ನನ್ನ ಜೊತೆಗೆ ಬಂದಿಲ್ಲ ಆಟೋದಲ್ಲಿ, ಬಟ್ ಬಟ್ ಕಂಪನಿಯವ್ರು ಬಂದಿದ್ದಾರೆ. ಕಂಪನಿಯವ್ರು ಬಂದಿದ್ದಾರೆ. ಆ ಕಂಪನಿ ಕ್ಯಾಂಪಸ್ ಒಳಗೆ campus ನೀವೇ ಅಲ್ಲಿ- ಸ್ಟೈಲ್ ಆಗಿ ಓಡಾಡಿದ ಕ್ಯಾಂಪಸ್ ಒಳಗೆ ಆಟೋ ಕ್ಯಾಂಪಸ್ ತಗೊಂಡು ಹೋಗಿದ್ದೀರಾ? ಹೋಗಿದ್ದೀನಿ, ಆಟೋ ಹೋಗಿದ್ದೀನಿ. ಭಲೆ ಭಲೆ. ನಾನೇ ಹೋಗಿರೋ ಕ್ಯಾಂಪಸಲ್ಲಿ ನಾನೇ ಡ್ರೈವಿಂಗ್ ಮಾಡ್ಕೊಂಡು ಹೋಗಿ, ಅವಾಗಲೇ ಸುಮಾರು ಜನ ನಾನು ಅಂದರೆ ಕಾಂಟ್ಯಾಕ್ಟ್ ಎಲ್ಲ ಬಿಟ್ಟೋಗ್ಬಿಟ್ಟಿತ್ತು. ಆ ಟೈಮಲ್ಲಿ ಸುಮಾರು ಜನ ಸಿಕ್ಕಿದ್ದಾರೆ. ಇನ್ನು ಕಾಂಟ್ಯಾಕ್ಟೇ ಇಲ್ವಲ್ಲ ಅಂದ್ಕೊಂಡು ಮಾತಾಡ್ಸೋರು ಸುಮಾರು ಜನ ಇದ್ದಾರೆ. ಆ ಟೈಮಲ್ಲಿ ತುಂಬ ಖುಷಿಯಾಗಿದೆ. ಸೊ ಆ ದಿನಗಳೆಲ್ಲ ನೆನಪಾಗ್ತಿರುತ್ತೆ. ಹಾಂ, ನಾನು ಒಂದ್ಸರಿ ಆ ಕಡೆ ಮಾದೇವಪುರ ಸೈಡ್ ಹಂಗೇನಾದ್ರೂ ಹೋದರೆ ಕ್ಯಾಂಪಸ್ ಮಿಸ್ ಮಾಡ್ಕೊತಿದ್ದೀನಲ್ಲ ಅನಿಸುತ್ತೆ ಒಂದ್ಸರಿ. ಆಮೇಲೆ ಇಲ್ಲ, ಅದನ್ನ ಬಿಟ್ಟ ಮೇಲೆ ಇವಾಗ ನೆಮ್ಮದಿಯಾಗಿದ್ದೀನಲ್ವಾ, ಅದು ಖುಷಿ ಇದೆ ಅನಿಸುತ್ತೆ. ಒಂದ್ಸರಿ ಹಿಂಗೆ ಅನ್ಕೊಂಡ್ಬರ್ತೀನಿ, ಇದೇ ಬಿಲ್ಡಿಂಗಲ್ಲೆಲ್ಲ ವರ್ಕ್ ಮಾಡಿದ್ದು ನಾನು. ಏನು ನಿಜ ಅರ್ಥದಲ್ಲಿ ಮನುಷ್ಯನ ಸಂಪಾದನೆ ಆಸ್ತಿ ಅಂದ್ರೆ ಏನು ನಿಮ್ಮ ಪ್ರಕಾರ? ನೆಮ್ಮದಿ ಸರ್, ಅಷ್ಟೇ. ನೆಮ್ಮದಿ ಇರಬೇಕು ಒಂದು ದುಡ್ಡು ಜೀವನದಲ್ಲಿ. ಬೇಡವಾ ನಮ್ದಿಗೆ? ನೆಮ್ಮದಿ ಇದ್ರೆ ದುಡ್ಡು ಆಟೋಮೆಟಿಕ್ಕಾಗಿ ಬರುತ್ತೆ ಸರ್, ಸಂಪಾದನೆ ಮಾಡ್ಬೋದು. ನೆಮ್ಮದಿ ಇಲ್ದಿರೋ ಜೀವನನೇ ಅಲ್ಲ ಸರ್ ಹೇಳ್ಬೇಕಂದ್ರೆ.